ಗುರ್ಲಾಪುರ, ಹುಕ್ಕೇರಿ ಎಲ್ಲವೂ ಕೂಡ ಬಂದ್. ಅಂಗಡಿ ಮಾಲೀಕರಿಂದ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ್ದಾರೆ. 6 ದಿನಗಳಿಂದ ನಿರಂತರವಾಗಿ ನಡೀತಾ ಇದೆ ರೈತರ ಬೃಹತ್ ಹೋರಾಟ. ಕಿತ್ತೂರು ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರು ಎಲ್ಲ ರೈತರು ಇದೀಗ ಸಿಡಿದೆದ್ದು ನಿಂತಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,500 ಅಂದ್ರೆ 3,500 ಬೆಂಬಲ ಬೆಲೆಯನ್ನ ನಿಗದಿ ಮಾಡಬೇಕಂತ ಒತ್ತಾಯಿಸಿ ಇಂದಿಗೆ 6ನೇ ದಿನಕ್ಕೆ ಕಾಲಿಟ್ಟಿದೆ. ಚಿಕ್ಕೋಡಿ, ಕಿತ್ತೂರು, ಹುಕ್ಕೇರಿಯಲ್ಲಿ ಎಲ್ಲ ಕಡೆಗೆ ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಸಾಗರೋಪಾದಿಯಲ್ಲಿ ಲಕ್ಷಾಂತರ ರೈತರು ಚಿಕ್ಕೋಡಿಯಲ್ಲಿ ಇದೀಗ ಜಮಾಯಿಸಿದ್ದಾರೆ. ಡೇ 1 ಇಂದ ಇಲ್ಲಿವರೆಗೂ ಕೂಡ ನಿರಂತರ 6ನೇ ದಿನವೂ ಕೂಡ ಯಶಸ್ವಿ ಆಗ್ತಾ ಇದೆ. ಮತ್ತೊಂದು ಕಟ್ಟಿಗೆ ಸರ್ಕಾರ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ಕಬ್ಬಿನ ಬೆಲೆಗೆ ನಿಗದಿತವಾದಂತಹ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಮಾಲೀಕರು ನಮ್ಮನ್ನ ದಿವಾಳಿಯನ್ನಾಗಿ ಮಾಡ್ತಾ ಇದ್ದಾರೆ. ವರ್ಷಾನುಪೂರ್ತಿಯಾಗಿ ಬೆಳೆದಿರತಕ್ಕಂತಹ ಒಂದು ಬೆಳೆಗೆ ನಿಗದಿತವಾದಂತಹ ಬೆಲೆ ಸಿಗ್ತಾ ಇಲ್ಲ ಅಂತಂದ್ರೆ ಅನ್ನದಾತರು ಎಲ್ಲಿ ಹೋಗಬೇಕು? ನಾವೆಲ್ಲಿಗೆ ಹೋಗಬೇಕು? ಭಾರತದ ಬೆನ್ನೆಲುಬಂತೀರಿ, ರೈತ ಭಾರತದ ಬೆನ್ನೆಲುಬಂತೀರಿ. ಇದೇನ ಹಾಗಾದ್ರೆ? ಬಾಗಲಕೋಟೆ ಜಿಲ್ಲೆಯಲ್ಲಿ ಇವತ್ತಿನ ದಿವಸ ಏನು ಕಬ್ಬು ಬೆಳೆಗಾರರಿಗೆ ಒಂದು ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದು ಕಾರಣಕ್ಕೋಸ್ಕರನೇ ಸಾಕಷ್ಟು ಒಂದು ಪ್ರತಿಭಟನೆ ಮೂಲಕ ರೈತರು ಈಗಾಗಲೇ ಸಕ್ಕರೆ ಕಾರ್ಖಾನೆಗಳು ನೇರವಾಗಿ ರೇಟ್ಗಳನ್ನು ಸರಿಯಾಗಿ ಕೊಡಬೇಕು, ಜೊತೆಗೆ ಹಳೆ ಬಾಕಿಯನ್ನು ಕೊಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತಿನ ದಿವಸ ಸಾಕಷ್ಟು ನಾನಾ ಭಾಗದಲ್ಲಿ ಸಕ್ಕರೆ ಕಾರ್ಖಾನೆಗಳಿರ್ತಕ್ಕಂಥ ಭಾಗದಲ್ಲಿ ಹೋರಾಟಗಳನ್ನು ಮಾಡ್ತಾ ಬಂದಿದ್ದಾರೆ. ಇವತ್ತಿನ ದಿನ ಏನು ಬಾಗಲಕೋಟೆಯ ಜಿಲ್ಲಾಧಿಕಾರಿಗಳ ಒಂದು ಕಚೇರಿ ಮುಂದೆ ಹೋರಾಟಕ್ಕೆ ಮುಂದಾಗಿದ್ದಾರೆ. ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ನೇರವಾಗಿ ರೈತರನ್ನೇ ಕೇಳಿ ತಿಳಿಯೋಣ. ನಮಸ್ಕಾರ ಗುರುಗಳೇ, ಇವತ್ತಿನ ದಿವಸ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ? ನಿಮ್ ಸಕ್ಕರೆ ಕಾರ್ಖಾನೆ ಬಿಲ್ನಿಂದ ಸಮಸ್ಯೆ ಆಗ್ತಾ ಇದೆನೋ ಅಥವಾ ಬೇರೆ ಏನು ಕಾರಣಗಳೇನು? ಸರ್, ನಾವು ಪ್ರತಿ ವರ್ಷ ರೈತರ ಕಬ್ಬು ಬಂದ ಕೂಡಲೇ ನಮ್ದು ಏನಾಗೈತೆ ಅಂದ್ರೆ ಎಲ್ಲಾ ಮನಿ ಕೆಲಸ ಬಿಟ್ಟು ನಾವು ಆರಿಸ್ ಕಳ್ಸಿವ್, ನೀವು ನಮ್ ಕೆಲಸ ಮಾಡ್ರಪ್ಪ ಅಂತೇಳಿ ಬಿಲ್ಲಿಂದ ಅದು ನೀವೇ ಘೋಷಣೆ ಮಾಡಿ ಸರ್ಕಾರದೊಳಗೆ ಅಂತೇಳಿ. ಆದ್ರೆ ಏನಾಗೈತೆ ಅಂದ್ರೆ ನಮ್ಮ ರೈತರು ನಮ್ದು ಪ್ರತಿ ವರ್ಷ ನಮ್ ಕಬ್ಬು ಕಟಾಕ್ ಬಂದ ಕೂಡಲೇ ಹೋರಾಟ ಮಾಡಿ ನಾವು ಏನು ಕಬ್ಬಿನ ಒಂದು ಬೆಲೆ ಐತ್ಲ ಈಗ ಅದನ್ನು ಪಡಿಬೇಕಾಗೈತಿ. ಅದಕ್ಕೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ನಮ್ಮ ಕಬ್ಬಿಗೆ ಪ್ರತಿ ಟನ್ನಿಗೆ 4,200 ರೂಪಾಯಿ ಕೊಡಬೇಕು. ಮತ್ತೆ ಏನು ಕಬ್ಬಿನಿಂದ ಉಪ ಉತ್ಪನ್ನಗಳ ಒಂದು ಏನು ಅದರ ಬೆಲೆ ಬರುತ್ತಲ್ಲ ಅದನ್ನೂ ಸಹ ಕೊಡಬೇಕಂತೇಳಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತೀನಿ. ನೀವು ಇದೇ ರೀತಿ ಏನಾರೆ ರೈತರ ಬಗ್ಗೆ ತಾತ್ಸಾರ ಹೊಂದಿದ್ದಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಬೃಹತ್ ಪ್ರತಿಭಟನೆಯನ್ನ ಗದ್ದನಕೇರಿ ಕ್ರಾಸ್ ನಲ್ಲಿ ರಸ್ತಾ ರೋಕ ಮಾಡುವ ಮೂಲಕ ನಾವು ಸರ್ಕಾರದ ಒಂದು ವಿರೋಧಿ ನಡೆಯನ್ನ ಖಂಡಿಸಿ ನಮ್ಮ ಒಂದು ನ್ಯಾಯ ಪಡೆಯುವವರೆಗೆ ನಮ್ಮ ಹೋರಾಟ ಭಾರತೀಯ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ನಾವು ನೋಡ್ತಾ ಇದ್ದೀವಿ ಇದೀಗ ಒಂದ್ ಕಡೆಗೆ ಬಾಗಲಕೋಟೆ, ಮತ್ತೊಂದು ಕಡೆಗೆ ವಿಜಯಪುರ, ಮತ್ತೊಂದು ಕಡೆಗೆ ಇದೀಗ ಬೆಳಗಾವಿ. ಅದರಲ್ಲೂ ಪ್ರಮುಖವಾಗಿ ಈ ಗುರ್ಲಾಪುರ ಕ್ರಾಸ್ ಇದೆಯಲ್ಲ, ರಾಜ್ಯದ ಪ್ರಮುಖ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಒಂದು ಗಡಿ ಭಾಗದಲ್ಲಿರ್ತಕ್ಕಂತಹ ಪ್ರಮುಖವಾದಂತಹ ಒಂದು ಹೈವೇ. ಆ ಹೈವೇ ಮೇಲೆ ಇದೀಗ ಲಕ್ಷಾಂತರ ಜನರು ಎಲ್ಲ ಒಂದು ರೈತರು ಕೂಡ ಜಮಾಯಿಸಿದ್ದಾರೆ. ಇವತ್ತು 6ನೇ ದಿನಕ್ಕೆ ಕಾಲಿಟ್ಟಿದೆ. ಒಂದ್ ಕಡೆಗೆ 3,500 ಬೆಲೆನ ನಿಗದಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. DC ಅವರು ಬಂದ್ರು, ಅದಕ್ಕೂ ಕೂಡ ಕ್ಯಾರೆ ಅಂತ ಇಲ್ಲ. ಸೊ ಸದ್ಯದ ಮಟ್ಟಿಗೆ ಯಾವ ನಾಯಕರು ಬಂದು ಅಲ್ಲಿ ಒಂದು ಮನವಿಗೆ ಅವರನ್ನ ಮನವೊಲಿಸತಕ್ಕಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿ ಏನೆಲ್ಲ ಸಿಗ್ತಾ ಇದೆ ಮೈಲಾರಿ? ಖಂಡಿತ ವೀರೇಶ್, ಏನು ಗುರ್ಲಾಪುರದಲ್ಲಿ 6ನೇ ದಿನಕ್ಕೆ ಇಲ್ಲಿ ಏನು ಕಬ್ಬಿನ ಬೆಳೆಗಾರರು ಹೋರಾಟವನ್ನ ಮಾಡ್ತಿದ್ದಾರೆ. 3,500 ರೂಪಾಯಿನ ನಮಗೆ ಕಬ್ಬಿಗೆ ಏನು ಪ್ರತಿ ಟನ್ಗೆ ಕೊಡಬೇಕು ಅನ್ನೋ ಹೋರಾಟವನ್ನ ಮಾಡ್ತಿದ್ರೆ, ಆದ್ರೆ ಯಾರು ಕೂಡ ಈವರೆಗೂ ಬಂದಿಲ್ಲ, ಸರ್ಕಾರಗಳು ಬಂದಿಲ್ಲ, ಜೊತೆಗೆ ಬೆಳಗಾವಿಯ ಉಸ್ತುವಾರಿ ಸಚಿವರು ಬಂದಿಲ್ಲ. ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷರು ಬಂದು ಭೇಟಿ ನೀಡಿ ರೈತರಿಗೆ ಬೆಂಬಲಿಸುವ ಕೆಲಸವನ್ನ ಮಾಡಿದ್ರು. ನನ್ನ ಬಲಬದಿಗೆ ನೋಡಬಹುದು ಯಾವ ರೀತಿಯಾಗಿ ರೈತರು ಸೇರಿದ್ದಾರೆ ಅನ್ನೋದನ್ನ. ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಸೇರಿರುವಂತದ್ದು, ಸಾವಿರಾರು ಸಂಖ್ಯೆಯಲ್ಲಿ ರೈತರು ಪ್ರತಿಭಟನೆಗೆ ಸೇರಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಇದು ಬಾಗಲಕೋಟೆ ಗಡಿ ಇರೋದ್ರಿಂದ ಸಾಕಷ್ಟು ಬಾಗಲಕೋಟೆ ಇರ್ಬೋದು, ವಿಜಯಪುರ ಇರ್ಬೋದು, ಚಿಕ್ಕೋಡಿ ಇರ್ಬೋದು, ಬೆಳಗಾವಿ ಇರ್ಬೋದು ಮತ್ತು ಚಿಕ್ಕೋಡಿ ಏನು ಬೈಲಹೊಂಗಲ್ ಸೇರಿದ ಸಾಕಷ್ಟು ಕಡೆಗಳಿಂದ ರೈತರು ಇಲ್ಲಿ ಹೋರಾಟವನ್ನ ಕೂಡ ಈಗ ಮಾಡ್ಕೊಂಡು ಬರ್ತಿರುವಂತದ್ದು. ಸದ್ಯ ರೈತರು ಕೊಟ್ಟಂತ ಗಡುವು ಸದ್ಯ ಈಗ ಮುಗಿದಿರುವಂತದ್ದು. ನಮ್ಮ ಜೊತೆಗೆ ಈಗ ರೈತ ಮುಖಂಡರಿದ್ದಾರೆ, ಅವರನ್ನ ಕೂಡ ನಾನು ಮಾತಾಡ್ತೀನಿ. 5 ಗಂಟೆಗೆ ತಾವು ಗಡುವನ್ನು ಕೊಟ್ಟಿದ್ರಿ, ಮುಂದೆ ಯಾವ ರೀತಿ ಹೋರಾಟ ಮಾಡ್ತೀರಿ? ಈಗಾಗಲೇ ಕಾರ್ಖಾನೆ ಮಾಲೀಕರು ನನ್ನೆಲ್ಲ ಮೀಡಿಯಾ ದೇವತೆಗಳಿಂದ ಅವ್ರನ್ನೆಲ್ಲ ಪ್ರಶ್ನೆ ಮಾಡ್ತಾ ಇದ್ರಿ. ಅವರ ಇನ್ನು 200 ರೂಪಾಯಿ ನಮಗೆ ಅವರಿಗೆ ಜಗಳ ಬಂದೈತಿ. ಅದನ್ನು ಬಹುಶಃ ಇವತ್ತು ಜಿಲ್ಲಾ ಉಸ್ತುವಾರಿ ಅವರ ರಾತ್ರಿ 12 ಬಂದ ಒಂದು ಸಂದೇಶ ಕೊಡ್ತಾರೆ ಅನ್ನುವಂಥ ವಿಶ್ವಾಸನ ಇಟ್ಕೊಂಡು
ಮತ್ತು ಕೂಡ ನಾಳೆ 5 ಲಕ್ಷ ಜನ ಇಲ್ಲಿ ಸೇರತ್ತು. ಈ ಚಳವಳಿ ಇವತ್ತ ನಾಳೆ ಮುಂದುವರಿತೈತಿ. ಈಗ ಹೊಸ ಸಂದೇಶ ಕೊಟ್ಟದು ಅದು 200 ರೂಪಾಯಿ ವ್ಯವಹಾರ ಅಂತವ್ರು ಕೊಡಬೇಕಾ, ಇಲ್ಲಿ ಅದಾರ ಅವ್ರ ಖಾಸಗಿ ವ್ಯವಹಾರ ಬೇರೆ ಐತೆ, ಅದು ಮುಖ್ಯಮಂತ್ರಿಗೆ ಸಂಬಂಧ ಇಲ್ಲ. 1 ಟನ್ ಕಬ್ಬಿಗೆ ಮುಖ್ಯಮಂತ್ರಿಗೆ 5,000 ರೂಪಾಯಿ ಟ್ಯಾಕ್ಸ್ ಹೋಗತ್ತೆ, ಅಬಕಾರಿ ಸ್ಪ್ರೀಟ ತೆರಿಗೆ ಎಲ್ಲ. ಅದೇ ರೀತಿ ಪ್ರಧಾನಮಂತ್ರಿಗೂ ಕೂಡ ಸೇಮ್ ಟ್ಯಾಕ್ಸ್ ಹೋಗತ್ತೆ 50%. ಅದರೊಳಗಿಂದ ಅವ್ರ 1,000 ಇವ್ರ 1,000 ಪರಿಹಾರ ಕೊಡಬೇಕು 1 ಟನ್ಗೆ ಒತ್ತಾಯ ಮಾಡಿದ್ದೀವಿ ವೇದಿಕೆ ಮುಖಾಂತರ. ಅವರ ಬಂದು ಇಲ್ಲಿ ವೇದಿಕೆ ಕೊಡದೆ ಹೋದ್ರ ನಾವು 7 ತಾರೀಕು ಸುಮಾರು ಬೆಳಗಾವಿಯಿಂದ ಬೆಂಗಳೂರುವರೆಗೆ ಎಲ್ಲ ಜಿಲ್ಲೆಯಿಂದ ಸುಮಾರು 50 ಲಕ್ಷ ಜನ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡತ್ತಾರು. ಅದಾಗಬಾರ್ದಪ್ಪ ಅಂದ್ರೆ ಘೋಷಣೆ ಮಾಡಬೇಕು. ಮತ್ತು ನರೇಂದ್ರ ಮೋದಿ ಅವರ ಏನಂತಂದ್ರೆ ಇನ್ನೊಂದು ವಿಚಾರ 9.5 ರಿಕವರಿ 10.25 ಮಾಡಿ ಇವತ್ತು ಬೀದಿಯೊಳಗೆ ಕುಣಿಸಿರಿ, ಅದನ್ನು ಹೊಳ್ಳಿ 9.5 ತರಬೇಕಂತೇಳಿ ಇವತ್ತು ನರೇಂದ್ರ ಮೋದಿ ಅವ್ರಿಗೆ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ. 6 ದಿನ ಆಯ್ತು ಹೋರಾಟ ಮಾಡಕತ್ರಿ, ಉಸ್ತುವಾರಿ ಸಚಿವರು ಬಂದಿಲ್ಲ, ಸ್ಥಳೀಯ ಶಾಸಕರು ಬಂದಿಲ್ಲ, ಮಂತ್ರಿಗಳು ಬಂದಿಲ್ಲ, ಬಹುತೇಕ ಕಾರ್ಖಾನೆಗಳು ಇರುವುದೆಲ್ಲ ಮಂತ್ರಿಗಳು ಶಾಸಕರದು. ಏನು ಹೇಳ್ತೀರಿ, ಅವ್ರಿಗೇನು ಹೇಳ್ತೀರಿ? ಏನಿಲ್ಲ, ಇದು ದಿವಸ ಅವ್ರ ಹೆಸರಲ್ಲೇ ಇಲ್ಲಿ ನಾವು ಹೋಗ್ಕೊಂಡು ಬರ್ರಿ ಅಪ್ಪ ಗೌಡ್ರ ಘೋಷಣೆ ಮಾಡ್ರಿ, ಮರ್ಯಾದೆ ತಕ್ಕೋಬೇಡ್ರಿ ಅಂತ ಹೇಳಿದೀವಿ. ಇವತ್ತು ಕೂಡ ಕಾಯ್ತೀವಿ, ಇವತ್ತು ಕಾಯ್ತೀವಿ, ನಾಳೆಯೂ ಕಾಯ್ತೀವಿ ಇದ್ದೀವಿ. ಆಗಲಿಲ್ಲ ಅಂದ್ರೆ ಯುದ್ಧ. 7 ತಾರೀಕು ರಾಷ್ಟ್ರೀಯ ಹೆದ್ದಾರಿ ಒಳಗೆ ಯುದ್ಧ ಐತೆ. ದಯವಿಟ್ಟು ಅದಕ್ಕೆ ಅವಕಾಶ ಬೇಡಪ್ಪ ಅಂತಂದ್ರೆ ರಾಜ್ಯದ ಮುಖ್ಯಮಂತ್ರಿನೂ ಪರಿಹಾರ ಕೊಡಬೇಕು. ಕಾರ್ಖಾನೆಯವ್ರು ಕೂಡ ಇವತ್ತೇನು ನಮ್ಮ ಬೇಡಿಕೆ ಐತಿ 3,400 ರೂಪಾಯಿ ಅವ್ರ ತಕ್ಷಣ ಕೊಡಬೇಕಂತ ಕೆಲಸ ಮಾಡಬೇಕು. ನಿಮ್ಮ ಹೋರಾಟಕ್ಕೆ ಈಗ ಬಿಜೆಪಿ ರಾಜ್ಯಾಧ್ಯಕ್ಷರು ಬೆಂಬಲ ಕೊಟ್ಟಿದ್ದಾರೆ, ಬರ್ತಡೇ ಕೂಡ ಇಲ್ಲೇ ಮಾಡ್ಕೋತೀವಿ ಬಂದಿದ್ದಾರೆ, ಅವರು ಕೂಡ ಬರ್ತೇವೆ ನಮ್ಮದು ಸಂದೇಶ ಕೊಡ್ತೇವೆ ಅಂತ ಹೇಳಿದ್ದಾರೆ. ಏನು ಹೇಳ್ತೀರಿ? ಇಲ್ಲ, ಅದು ಸಂತೋಷ. ಯಾಕಂದ್ರೆ ಅವರ ಕ್ಲಿಯರ್ ಆಗಿ ಹೇಳ್ಯಾರ, ನನ್ನ ಪಕ್ಷಕ್ಕೆ ಸಂಬಂಧ ಇಲ್ಲ, ಕಬ್ಬು ಬೆಳೆಗಾರರ ವಿಷಯಕ್ಕಾಗಿ ನಾನು ಈ ರೈತರನ್ನ ಕಾಪಾಡಬೇಕಂತೇಳಿ ಬಂದನು. ನಾನು ಕೂಡ ಅದಕ್ಕೆ ಬೆಲೆ ಕೊಡಿಸ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ನಾನು ನಮ್ಮ ಮನೆಗೆ ಹೋಗೋದಿಲ್ಲ, ರಾತ್ರಿ ಕೂಡ ಇಲ್ಲೇ ಇರ್ತೀವಿ. ಅವ್ರು ರಾತ್ರಿ ಚಳವಳಿ ಇದ್ದು ನಾಳೆ ಕೂಡ ಭಾಗವಹಿಸ್ತು ಅಂತ ಹೇಳ್ಯಾರು. ಅದಕ್ಕೆ ನಾವು ವಿರೋಧ ಮಾಡಕ್ಕೆ ಬರೋದಿಲ್ಲ, ಅದು ಸಂತೋಷದ ಸುದ್ದಿ. ನಮ್ಮ ಜೊತೆಗೆ ಇಲ್ಲ ಹಿರಿಯರೊಬ್ರು ಇದ್ದಾರೆ, ಅವರನ್ನ ಕೂಡ ನಾನು ಮಾತಾಡ್ಸನಿ. ಅಜರ 6 ದಿನ ಆತ್ರಿ ಪ್ರತಿಭಟನೆ ಮಾಡಾಕತ್ತಿ, ಯಾರೂ ಬಂದಿಲ್ಲ, ಏನು ಹೇಳ್ತೀರಿ? 6 ದಿನ ಆಯ್ತು ಪ್ರತಿಭಟನೆ ಮಾಡಾಕೈತಿ. 3,500 ರೂಪಾಯಿ ಕೊಡ್ಬೇಕಂತೇಳಿ ನಮ್ಮ ರೈತ ಸಂಘ ಮುಖಂಡರ ಎಲ್ಲರೂ ಬೇಡಿಕೆ ಬೇಡಾಕೈತಾರೆ. ಯಾರು ರಾಜಕಾರಣಿಗಳು ಬಂದಿಲ್ಲ, ಫ್ಯಾಕ್ಟ್ರಿ ಮಾಲಕರು ಬಂದಿಲ್ಲ. ಈಗಾಗಲೇ ತಕ್ಕನ ಈಗಾಗಲೇ ಅವ್ರು ಬರಲಿಲ್ಲ ಅಂದ್ರೆ ಹೆದ್ದಾರಿ ಇನ್ನು 7 ದಿನಕ್ಕೆ ಹೆದ್ದಾರಿ ಬಂದ್ ಮಾಡ್ತು ಅಂಥೇಳಿ ನಮ್ಮ ರೈತ ಸಂಘದ ಜನರು ಎಲ್ಲ ಹೋರಾಟ ಮಾಡಾಕೈತಾರೋ. ದಯವಿಟ್ಟು ಇವತ್ತು ಭಾಳ ಅನುಕೂಲ ಆಗೈತಿ. ಇವತ್ತು ಬಂದು ಮತ್ತೆ ಇದು ಇವತ್ತ ನಮ್ಮ ದೇಶದ ಒಂದು ರೈತರಿಗೆ ಏನು ಈ ಥರ ಒಂದು ಆತಂಕ ತಂದರೆ, ಇದು ಕರ್ನಾಟಕ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ, ಈ ಥರ ಒಂದು ಅನ್ನದಾತ ರೈತ ರೋಡಿಗೆ ಬಂದು ನಾವು ನಿರಂತರ ನಾನು ಸಹ 10 ಸಲ ಇದ್ದೀವಿ. ಯಾಕಂದರೆ ಇದು ನಮ್ಮ ಕಳಂಕ, ನಮ್ಮ ರಾಜ್ಯಕ್ಕೆ ಇದು ಸರಿಯಲ್ಲ. ದಯವಿಟ್ಟು ಇದು ರಾಜ್ಯ ಸರ್ಕಾರ ಕೈಗೊಳ್ಳಬೇಕು. ಇವತ್ತು